ಮೇ 8ನೇ ತಾರೀಕಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ಗೆ ಸೇಫ್ಟಿ ಇರೋದಿಲ್ಲ. ಇದು ನಾನು ಹೇಳ್ತಾ ಇಲ್ಲ, ಇನ್ಸ್ಟಾಗ್ರಾಮ್ ಅವರೇ ಅಫಿಷಿಯಲ್ ಆಗಿ ಸ್ಟೇಟ್ಮೆಂಟ್ನ ರಿಲೀಸ್ ಮಾಡಿದ್ದಾರೆ. ಮೇ 8ನೇ ತಾರೀಕಿಂದ ಇನ್ಸ್ಟಾಗ್ರಾಮ್ ಅಕೌಂಟ್ಸ್ಗೆ ಹಾಗೆ ಬಂದ್ಬಿಟ್ಟು ಇನ್ಸ್ಟಾಗ್ರಾಮ್ ಅಲ್ಲಿ ಚಾಟ್ಸ್ಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಕಂಪ್ಲೀಟ್ ಆಗಿ ರಿಮೂವ್ ಮಾಡ್ತಿದ್ದಾರೆ. ಇನ್ಮೇಲಿಂದ ನಿಮಗೆ ಇಷ್ಟ ಬಂದಂಗೆ ಎಲ್ಲ ರೀಲ್ಸು ಕೂಡ ಶೇರ್ ಮಾಡಿದ್ದೀರಾ ಅಂದ್ರೆ ಅದರಿಂದನೂ ಕೂಡ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ ಡಿಲೀಟ್ ಆಗ್ಬೋದು. ಯಾಕೆ ಅಂತ ಹೇಳ್ತೀನಿ, ಈ ಒಂದು ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ತುಂಬಾನೇ ಯೂಸ್ ಆಗುತ್ತೆ. ಈ ತರ ಇನ್ಫಾರ್ಮೇಶನ್ ಮಿಸ್ ಆಗಬಾರ್ದು ಅಂದ್ರೆ ನಮ್ಮ ಪೇಜ್ನ ಫಾಲೋ ಮಾಡ್ಕೊಳ್ಳಿ. ಫಸ್ಟ್ ಈ ಒಂದು ರೂಲ್ ಅನ್ನೋದು ಮೇ 8ನೇ ತಾರೀಕಿಂದ ಸ್ಟಾರ್ಟ್ ಆಗ್ತಾ ಇದೆ. ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ನ ರಿಮೂವ್ ಮಾಡ್ತಾ ಇದ್ದಾರೆ. ಇದರಿಂದ ನಿಮಗೆ ಏನಾಗುತ್ತೆ ಅಂದ್ರೆ ನಿಮ್ಮ ಚಾಟ್ಸ್ಗೆ ಸೇಫ್ಟಿ ಇರೋದಿಲ್ಲ. ನೀವೇನ್ ಚಾಟ್ ಮಾಡ್ತಿರ್ತೀರಲ್ಲ, ಇನ್ಮೇಲಿಂದ ಮೆಟಾ ಅವರು ಕೂಡ ಆ ಒಂದು ಚಾಟ್ಸ್ ನೋಡ್ಬೋದು. ಇಷ್ಟೇ ದಿವಸ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇತ್ತಲ್ಲ, ಬೇರೆ ಯಾರು ಕೂಡ ನೋಡೋದಕ್ಕೆ ಆಗ್ತಿರ್ಲಿಲ್ಲ. ಇನ್ಮೇಲಿಂದ ಮೆಟಾ ಅವರು ಕೂಡ ನೋಡ್ಬೋದು. ರೀಸೆಂಟ್ ಆಗಿ US, UK, EU ಈ ಎಲ್ಲ ಗೌರ್ಮೆಂಟ್ ಅವರು ಕೂಡ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ತೆಗಿರಿ ಅಂತೇಳಿ. ರೀಸನ್ ಏನು ಅಂದ್ರೆ ಇನ್ಸ್ಟಾಗ್ರಾಮ್ ಅಲ್ಲಿ ರೀಸೆಂಟ್ ಡೇಸ್ ಅಲ್ಲಿ ತುಂಬಾ ಮಟ್ಟಿಗೆ ಸ್ಕ್ಯಾಮ್ ಆಗ್ತಾ ಇದೆ. ಫ್ರಾಡ್, ಟೆರರಿಸಮ್, ಪೊರ್ನೋಗ್ರಫಿ, ಸೊ ಈ ರೀತಿಯಾಗಿ ತುಂಬಾ ಆಗ್ತಾ ಇದೆ. ಚೈಲ್ಡ್ ಅಬ್ಯೂಸ್ ಕೂಡ ತುಂಬಾನೇ ಆಗ್ತಾ ಇದೆ. ಇದನ್ನ ನಾವು ಐಡೆಂಟಿಫೈ ಮಾಡೋದಕ್ಕೆ ಆಗ್ತಾ ಇಲ್ಲ. ನೀವು ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ತೆಗೆದ್ರೆ ನಾವು ಕೂಡ ಚಾಟ್ಸ್ ನ ನೋಡ್ಬೋದು. ಎಲ್ಲಾದ್ರೂ ಇಲ್ಲಿಗಲ್ ಆಕ್ಟಿವಿಟೀಸ್ ನಡೀತಿದ್ರೆ ನಾವು ಆಕ್ಷನ್ ತಗೊಂತೀವಿ ಅಂತ ಹೇಳ್ಬಿಟ್ಟು ಹೇಳ್ತಿದ್ದಾರೆ. ಅದಕ್ಕೋಸ್ಕರ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ತೆಗೆದಿದ್ದಾರೆ. ಇನ್ಮೇಲಿಂದ ಒಂದ್ ಸ್ವಲ್ಪ ಹುಷಾರಾಗಿರಿ. ಎಲ್ಲ ರೀಲ್ಸ್ ಕೂಡ ಶೇರ್ ಮಾಡೋದಕ್ಕೆ ಹೋಗಬೇಡಿ. ಮೆಟಾ ಎಐ ನಿಮ್ಮನ್ನ ನೋಡ್ತಾನೆ ಇರುತ್ತೆ. ನಿಮಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಬೇಕಂದ್ರೆ ವಾಟ್ಸ್ಆಪ್ ಇದೆ, ಹಾಗೆ ಬಂದ್ಬಿಟ್ಟು ಎಕ್ಸ್ ಪ್ರೀಮಿಯಂ ಸಬ್ಸ್ಕ್ರಿಪ್ಷನ್ ತಗೊಂಡ್ರೆ ಅಲ್ಲಿನೂ ಕೂಡ ನಿಮಗೆ ಎಂಡ್ ಟು ಎಂಡ್ ಎನ್ಕ್ರಿಪ್ಷನ್ ಇರುತ್ತೆ. ಒಂದ್ ಸ್ವಲ್ಪ ಹುಷಾರಾಗಿರಿ, ಹಾಗೆ ಬಂದ್ಬಿಟ್ಟು ಸೇಫ್ ಆಗಿರಿ. ಆದಷ್ಟು ಈ ವಿಡಿಯೋನ ಎಲ್ಲರಿಗೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಯೂಸ್ ಆಗುತ್ತೆ. ಹಾಗೆ ನಮ್ಮ ಪೇಜ್ನ ಫಾಲೋ ಮಾಡೋದನ್ನ ಮಾತ್ರ ಮರಿಬೇಡಿ.